ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಇಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆಯಿತಾ, ಏನು ಗೊತ್ತಾ, ಇವತ್ತೇ ಕಾಡಿಗೆ ಹೋಗ್ತಿದ್ದೀನಿ. ಬನ್ನಿ, ಯಾಕೆ ಅಂತ ಹೇಳ್ತೇನೆ. ಆಯಿತಾ, ಹುಲಿ, ಸಿಂಹ, ಚಿರತೆ ಎಲ್ಲ ಇದೆ, ನೋಡ್ಕೊಂಡು ಬರುವಂತೆ. ಆಯಿತಾ, ತುಂಬ ದೊಡ್ಡ ಹುಲಿ ಇದೆ ಮಾರ್ರೆ. ಸ್ವಲ್ಪ ಕಣ್ಣನ್ನು ಹುಷಾರಾಗಿ ನೋಡಿ. ಆಯಿತಾ, ಮತ್ತೇನಾದರೂ ಹೆದರ್ಕೊಂಡು ಬಿಟ್ಟರೆ ಕಷ್ಟ. ನನಗೆ ಭಯ ಇಲ್ಲ, ನಿಮಗೆ ಭಯ ಅಂತ ಹೇಳ್ತಿದ್ದೇನೆ. ಆಯಿತಾ, ಅಲ್ಲ, ಅದಕ್ಕೆ ಬಂದಿಲ್ಲ, ಬಟ್ ನಾನು ಬಂದಿರೋದೇ ಬೇರೆದಕ್ಕೆ. ಆಯಿತಾ, ಹುಲಿ ಗಿಲಿ ಏನಿಲ್ಲ. ಆಯಿತಾ, ಬಟ್ ಒಂದು ಸಣ್ಣ ಹುಲಿ ಸಿಕ್ಕಿತ್ತು. ಅದನ್ನು ತೋರಿಸ್ತೀನಿ, ವಿಡಿಯೋ ಎಂಡ್ ಅಲ್ಲಿ ಇದೆ, ಅದನ್ನು ಆ ಕ್ಲಿಪ್ಪನ್ನು ಹಾಕಿದ್ದೀನಿ, ನೋಡಿ. ಆಯಿತಾ, ಒಂದು ಹುಲಿ ಸಿಕ್ಕಿದೆ ನೋಡಿ, ಸುಳ್ಳು ಹೇಳ್ತಿಲ್ಲ. ಮತ್ತು ನೋಡಿ, ಎಲ್ಲ ವಿಡಿಯೋನ ಸ್ಕಿಪ್ ಮಾಡ್ತೀನಿ ನೋಡಿ, ಹುಲಿ ಕಾಣುತ್ತೆ. ಆಯಿತಾ, ಇವತ್ತೇ ನಾವು ಬಂದಿರೋದು ಯಾಕೆ ಗೊತ್ತಾ, ಕಾಡಲ್ಲಿ ಅಣಬೆ ಸಿಗುತ್ತೆ ನೋಡಿ. ಈ ಅಣಬೆ ಫ್ರೆಶ್ ಆಗಿರೋ ಅಣಬೆ, ಐಗದ ಅಣಬೆ ಅಂತ ಹೇಳ್ತಾರೆ ಇದಕ್ಕೆ. ನಮ್ಮ ಕಡೆ ಮಲೆನಾಡು ಸೈಡ್ ಇದೆ ಅಣಬೆ. ಈ ಮಳೆಗಾಲ ಸ್ಟಾರ್ಟ್ ಆದಮೇಲೆ ಒಂದು ಸ್ವಲ್ಪ ದಿನ ಸ್ಟಾರ್ಟಾಗಿ ಒಂದು ವಾರಕ್ಕೆ ಅಂದರೆ ಹೇಳುತ್ತೆ ಈ ಅಣಬೆ ಎಲ್ಲ. ಸ್ವಲ್ಪ ಮಳೆ ಬಿಸಿಲು ಆಗಬೇಕು, ಆವಾಗ ಹೇಳುತ್ತೆ. ಆಯಿತಾ, ತುಂಬ ಟೇಸ್ಟ್ ಮತ್ತು ತುಂಬ ಒಳ್ಳೆ ಇದು. ಆಯಿತಾ, ಹೆಲ್ತಿಗೆ ಕೂಡ ಒಳ್ಳೆಯದಂತ ಹೇಳ್ತಾರೆ, ನನಗೂ ಸರಿಯಾಗಿ ಗೊತ್ತಿಲ್ಲ. ಬಟ್ ತಿನ್ನೋಕ್ಕೆ ಮಾತ್ರ ತುಂಬ 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 ರುಚಿಯಾಗಿರುತ್ತೆ. ಆಯಿತಾ, ಚಿಕನ್ ಟೇಸ್ಟೇ ಬರುತ್ತೆ ಸ್ವಲ್ಪ ಅಣಬೆ ಸಾಂಬಾರಿಗೆ. ಆಯಿತಾ, ಇದು ಅಣಬೆ ಸಾಂಬಾರು ಮಾಡ್ತಾರೆ, ಮತ್ತು ಗ್ರೇವಿ, ಇದು ಸುಕ್ಕ ಟೈಪ್ ಅಂದರೆ ಗ್ರೇವಿ ಟೈಪ್ ಮಾಡ್ತಾರೆ, ಮತ್ತು ಬಿರಿಯಾನಿ ಮಾಡ್ತಾರೆ. ಈ ಮೊಗ್ಗನೆಲ್ಲ ತೊಗೊಂಡು ಬಿರಿಯಾನಿ ಮಾಡ್ತಾರೆ. ಅದಕ್ಕೆ ಬಿರಿಯಾನಿಗೆ ಸಣ್ಣ ಮೊಗ್ಗಾಗಿರ್ಬೇಕಾಯ್ತಾ, ಅಲ್ಲಿದೆ ನೋಡಿ, ಆ ಥರ ಮೊಗ್ಗಾದರೆ ಬಿರಿಯಾನಿಗೆ ಒಳ್ಳೆ ಇರುತ್ತೆ. ಈ ಹೂವು ಆಗಿರೋ ಅಣಬೆ ಸಾಂಬಾರಿಗೆ ಮಾತ್ರ ಚೆನ್ನಾಗಿರುತ್ತೆ. ಅದೇನಕ್ಕೆ ಇದಕ್ಕೆ ಬರಲ್ಲ. ಆಯಿತಾ, ಅದು ಬಿರಿಯಾನಿಗೆ ಅಷ್ಟು ಇದು ಆಗೋಲ್ಲ ಅನಿಸುತ್ತೆ. ಬಟ್ ಇದು ಮಾತ್ರ ಈ ಮೊಗ್ಗಿರತ್ತಲ್ವಾ, ಈ ಮೊಗ್ಗು ಮಾತ್ರ ಬಿರಿಯಾನಿಗೆ ಸೂಪರಾಗಿರುತ್ತೆ. ಇದು ನಮ್ಮ ಸೈಡು. ಇವಾಗ ಏನು ಗೊತ್ತಾ, ಇವಾಗೆಲ್ಲ ನೀವು ಯಾರ ಮನೆಗೆ ಹೋದರೂ ಇದ್ರದ್ದೇ ಸಾಂಬಾರು, ಇದ್ರದ್ದೇ ರೆಸಿಪಿಗಳು. ಯಾಕಂದರೆ ಸಿಗೋದೇ ಒಂದು ಸೀಸನ್ ಅಲ್ವಾ ಇದು. ಇವಾಗ ಮಳೆಗಾಲ ಸ್ಟಾರ್ಟ್ ಆಯ್ತಂದರೆ ನಮ್ಮ ಮಲೆನಾಡಿಗರಿಗೆಲ್ಲ ಇದೆ ಅಣಬೆ, ಏಡಿ, ಮೀನು, ಕಳಲೆ ಇದೆ ಅಂತಲೇ ಇದು ಮಾಡಿಬಿಡ್ತಾರೆ. ಒಂದು ಮಳೆಗಾಲ ಫುಲ್ ಇದ್ರೊಳಗೆ ಇದ್ಬಿಡ್ತಾರೆ. ಆಯಿತಾ, ಇವಾಗ ಸ್ಟಾರ್ಟಿಂಗು ಇದು ಜಸ್ಟ್ ಇದು ಫಸ್ಟ್ ಅಣಬೆ ಸ್ಟಾರ್ಟ್ ಆಗೋದು ಇದರಿಂದ. ಆಯಿತಾ, ಇದು ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಅದು ಹೇಳ್ತಾರಲ್ಲ, ಅದೇನೋ ಗೆದ್ಲದ ಅಣಬೆನ ಅಂತ ಹೇಳ್ತಾರಲ್ಲ ಅದು, ಮತ್ತು ಏನೇನೋ ಇನ್ನೂ ವೆರೈಟಿ ಅಣಬೆಗಳಿವೆ, ಎಲ್ಲ ತೋರಿಸ್ತೀನಿ. ಆಯಿತಾ, ಹಾಗೆಲ್ಲ ನೋಡಬೇಕಂದ್ರೆ ನಮ್ಮ ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಹೈಪ್ ಮಾಡೋದನ್ನು ಮರಿಬೇಡಿ. ಆಯಿತಾ, ವಿಡಿಯೋನ ನೋಡಿ ಹೈಪ್ ಮಾಡಿ, ಪ್ಲೀಸ್ ಹೆಲ್ಪ್ ಮಾಡಿ. ಆಯಿತಾ, ಮತ್ತು ಯಾರೆಲ್ಲ ಲೈಕ್ ಕೊಡಿ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಆಯಿತಾ, ಹುಲಿ ತೋರಿಸ್ತೀನಿ ಅಂತ ಹೇಳಿದ್ದೀನಿ ಮೊದಲಿಗೆ ಅಲ್ವಾ. ಹುಲಿ ನೋಡೋ ಹಾಗಿದ್ದರೆ ನೀವು ಎಲ್ಲೋ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಆಯಿತಾ, ದೊಡ್ಡ ಕಾಡಿಗೆ ಹೋಗಿದ್ದೀವಿ. ಆಯಿತಾ, ಕಾಡು ಇಷ್ಟು ದೊಡ್ಡ ಇದೆ ಅಂದರೆ ತುಂಬ ಕಾಡಲ್ಲಿ ಕತ್ತಲೆ ಮರೆ. ಬೆಳಗ್ಗೆ ಮಾರ್ನಿಂಗ್ ಟೈಮ್ ನೋಡಿ, ಕಾಡಲ್ಲಿ ಇನ್ನೂ ಬಿಸಿಲಿದೆ. ಅಂದರೆ ಬಿಸಿಲಿದೆ, ಆದರೆ ಒಳಗಡೆ ಬಿಸಿಲು ಕಾಣಿಸ್ತಿಲ್ಲ. ಅಲ್ಲಲ್ಲಿ ಸ್ವಲ್ಪ ಬಿದ್ದಿದೆ ನೋಡಿ, ಅಷ್ಟು ದೊಡ್ಡ ಕಾಡು ಮರೆ. ಇಷ್ಟು ಕಷ್ಟಪಟ್ಟು ಬಂದಿದ್ದೀನಿ ಅಲ್ವಾ ವೀಡಿಯೋ ಮಾಡೋಕ್ಕೆ. ಅದೇ ಹಾಗೆ ನೀವು ಒಂದು ನೋಡಿದರೆ ಏನಾಗುತ್ತೆ ಫುಲ್ ವೀಡಿಯೋನ ಅಲ್ವಾ, ನೋಡಿ. ಆಯಿತಾ, ನಮ್ಮ ಮನೆ ಹಸ್ಬೆಂಡ್ ಹೋಗ್ತಿದ್ದಾರೆ, ಅಲ್ಲಿ ನೋಡ್ಕೊಂಡು ಬರ್ತೀನಿ ಅಂತ ಮುಂದೆಲ್ಲೋ ಫಾಸ್ಟಾಗಿ ಹೋಗ್ತಿದ್ದಾರೆ. ನನ್ನ ಹತ್ರ ಅಷ್ಟು ಫಾಸ್ಟ್ ಹೋಗೋಕ್ಕಾಗ್ತಾ ಇಲ್ಲ, ಅವ್ರು ಫಾಸ್ಟಾಗಿ ಹೋಗ್ತಾರೆ. ಹೋಗಲಿ ಬಿಡಿ, ಅವ್ರು ನೋಡ್ಕೊಂಡು ಬರ್ತೀನಿ, ನಾನು ಮುಂದೆ ಹೋಗಿ ನೀನು ಇಲ್ಲೇ ಇರು ಅಂತ ಹೇಳಿ ಹೋಗಿದ್ದಾರೆ. ನಮ್ಮ ಎಲ್ಲ ಪ್ಲೇಸ್ಗಳಲ್ಲೂ ಅಣಬೆನ ತೊಗೊಂಡೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಅದು ಎಷ್ಟು ಬೇಗ ಬಂದಿದ್ರು, ಮಲಗಿದ್ರು ಇಲ್ವೋ ಏನೂ ಗೊತ್ತಿಲ್ಲ. ಆಯಿತಾ, ಒಟ್ಟಿನಲ್ಲಿ ನಾವು ಬಂದಿದ್ದು 9:30ಗೆ ಬಂದಿದ್ದೀವಿ, ಆಗಲೇ ಖಾಲಿ ಎಲ್ಲ ನೋಡಿ. ಎಲ್ಲ ಕೆದರ್ಕೊಂಡು ಹೋಗಿದ್ದಾರೆ. ತುಂಬ ಬೇಜಾರಾಯಿತು ಒಂದು ಸಲ, ಏನೋ ಸಿಗತ್ತೋ ಇಲ್ವೋ ಅನ್ನೋ ಭಯದಲ್ಲೇ ಹೋಗಿದ್ವಿ. ನಮ್ಮ ಫಸ್ಟಿಗೆ ಏನೂ ಅಣಬೆನೇ ಸಿಕ್ಕಿಲ್ಲ, ಒಂದು ಸ್ವಲ್ಪ ಸಿಕ್ತು ಅಷ್ಟೇ. ಆಮೇಲೆ ಮುಂದೆ ಇನ್ನೂ ಅವರು ನೋಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದ ಪ್ಲೇಸಲ್ಲೂ ಕೂಡ ಇಲ್ಲಂತೆ, ಏನೂ ಇಲ್ಲ ಅಂತ ಹೇಳಿ ಬಂದರು ಅವರು. ಹಾಗೆ ಏನೂ ಇಲ್ಲ ಅಲ್ಲಿ ಅಂಥೇಳಿ ಆಮೇಲೆ ಮತ್ತೆ ನಾವು ಮತ್ತೆ ಬೇರೆ ಕಡೆ ಹೋಗುವ ಅಂತ ಹೇಳಿದ್ರು. ಹಾಗೆ ಬೇರೆ ಕಡೆನೂ ಹೋಗುವ ಅಂತ ರೆಡಿ ಆದೆ ನಾನು ಕೂಡ. ನೋಡಿ, ಎಷ್ಟು ದೊಡ್ಡ ಕಾಡಲ್ವ, ಎಷ್ಟು ಕಷ್ಟಪಟ್ಟಿರ್ಬೋದು ನಾನು ಈ ಕಾಡಿಗೆ ಹೋಗೋಕ್ಕೆಲ್ವ. ಅದಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ದೆ ನೋಡಿ ಅಂತ ಹೇಳ್ತಿದ್ದೀನಿ. ಆಯಿತಾ, ಹಾಗೆ ಏನು ಗೊತ್ತಾ, ಇದು ಈ ಫಸ್ಟ್ ಅದು ನಮಗೆ ಎದ್ದಿದ್ದ ಸಲ ಗೊತ್ತೇ ಆಗಿಲ್ಲ. ಎಲ್ಲ ಬಂದು ತೊಗೊಂಡು ಹೋದ್ಮೇಲೆ ನಾವು ಹೋಗಿದ್ದು ಕಾಡಿಗೆ.
ಎಲ್ಲ ತೊಗೊಂಡೋದ್ಮೇಲೆ ಏನಿರುತ್ತೆ ಅಲ್ವಾ ಅಂತ ಹೇಳಿ ಸುಮ್ಮನೆ ಇದ್ವಿ. ಆಮೇಲೆ ಹೋಗುವ ಅಂತ ಒಂದು ಸಲ ಮನಸ್ಸು ಮಾಡಿದ್ವಿ ಮನೆಗೆ. ಆಮೇಲೆ ಇನ್ನು ಬೇಡ ಒಂದು ಸ್ವಲ್ಪ ಹೊತ್ತು ನೋಡುವ, ಬೇರೆ ಕಡೆ ಎಲ್ಲಾದರೂ ಸಿಗ್ಬೋದು ಅಂಥೇಳಿ ಬೇರೆ ಕಡೆ ಕರ್ಕೊಂಡು ಬಂದರು. ನಮ್ಮ ಮನೆಯವ್ರು ಹೋದರು. ಅಲ್ಲಿ ಹೋಗೋಷ್ಟು ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಇತ್ತು ನೋಡಿ, ಅದು ತಿಂದಿದೆ, ಅದು ಏನೋ ಹುಳ ತಿಂದಿದೆ ಅದು ಅಂತ. ಹಾಗೆ ಹುಳುಗಳಿಗೂ ಪಾಪ ಬೇಕಲ್ವ ಆಹಾರ ಹೊಟ್ಟೆಗೆ. ಅವರ ಆಹಾರನ ನಾವು ತೊಗೊಂಬಂದು ತಿಂತಾಯಿದ್ದೀವಿ, ಪಾಪ ಅವರಿಗೂ ಬೇಡವಾ? ಅದು ಸಿಗತ್ತೆ ಬಿಡಿ ಅವರಿಗೆ, ಎಲ್ಲ ಕಡೆ ಹೇಳುತ್ತಲ್ವ, ಅವ್ರಿಗೆ ನಮ್ಗೆ ಕಾಣದಿರೋದು ಅವ್ರಿಗೆ ಕಾಣ್ತಾ ಇರುತ್ತೆ. ಈ ಬರೀ ಇರೋದೇ ಆ ಹುಳುಗಳೆಲ್ಲ ಇರೋದೇ ಆ ಸೊಪ್ಪಲ್ಲಿ ಅಲ್ವಾ, ಹೆಂಗೋ ತಿಂದ್ಕೊಳತ್ತೆ. ನಮಗೆ ಬೇಕು, ನಮಗೆ ಸಿಕ್ಕಿರೋದು ಎಷ್ಟು ಚೆನ್ನಾಗಿದೆ ನೋಡಿ, ಅದು ಅಣಬೆ ಅಲ್ವಾ, ಒಂಥರ ಮೊಗ್ಗು, ಒಂಥರ ಚೆನ್ನಾಗಿ ಹೂ ಥರ ಇದೆ. ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ, ನೋಡಿದೇ ಒಂದು ಖುಷಿಯಾಗತ್ತೆ. ಹಾಗೆ ಸ್ವಲ್ಪ ಸಿಗ್ತಾ ಹೋಯಿತು, ಸ್ವಲ್ಪ ಹೋಪ್ಸ್ ಬಂತು ನಮಗೆ, ಇವು ಸಿಗತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಸ್ಟಾರ್ಟ್ ಆಯಿತು ಅಲ್ಲಿಂದ. ಸಿಗ್ಬೋದು ಅಂತ. ಹಾಗೆ ನೆನೆಸ್ಕೊಂಡಂಗೆ ಸಿಗ್ತಾ ಹೋಯಿತು ನಮಗೆ ಅಣಬೆ, ಆಯಿತಾ. ಹಾಗೆ ತೆಗ್ದ್ವಿ, ಬೇಜಾರು ಬಂತು ಮರ್ರೆ ನನಗಂತೂ. ಆಮೇಲೆ ಸುಸ್ತಾಗೋಯ್ತು, ಯಾಕಂದರೆ ಸ್ವಲ್ಪ ಬಿಸಿಲು ಇತ್ತು ಹೊರಗಡೆ, ತುಂಬ ಸುಸ್ತಾಗೋಗಿ ಸ್ಟಾರ್ಟ್ ಆಯಿತು. ಹಾಗೆ ನಮ್ಮ ಮನೆಯವ್ರಿಗೆ ಸಾಕಾಗಿಲ್ಲ, ಇನ್ನೂ ತೆಗಿತಾನೇ ಇದ್ರು ಅವರು. ನಾನು ಅಲ್ಲಲ್ಲಿ ತೆಕ್ಕೊಂಡು ವೀಡಿಯೋ ಮಾಡಿಕೊಂಡೆ, ನಿಮಗೆಲ್ಲ ತೋರಿಸ್ಬೇಕಲ್ವ. ಹಾಗೆ ನಾನು ತೋರಿಸ್ತಿದ್ದೀನಿ, ವೀಡಿಯೋ ಮಾಡಿಟ್ಟಿದ್ದೀನಿ. ಅದಕ್ಕಾಗಲೇ ನಿಮಗೆ ಸಪೋರ್ಟ್ ಮಾಡಿ, ನನ್ನ ವೀಡಿಯೋನ ಇದೇ ಥರ ವೀಡಿಯೋನ ಇನ್ನು ಬೇಕಾದರೆ ನಮಗೆ ಸಪೋರ್ಟ್ ಮಾಡಿ ಆಯಿತಾ. ವೀಡಿಯೋನ ನೋಡಿ ಆಯಿತಾ, ಫುಲ್ ವೀಡಿಯೋನ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಇದರದ್ದು ಬಿರಿಯಾನಿ ಮಾತ್ರ ಮಸ್ತಾಗಿರುತ್ತೆ ಆಯಿತಾ. ತಿಂತಾನೇ ಇರಬೇಕು, ಅಷ್ಟು ಮಜವಾಗಿರುತ್ತೆ ಬಿರಿಯಾನಿ. ನೋಡಿ ಪುಟಾಣಿ ಅಣಬೆಗಳೆಲ್ಲ ಚೆನ್ನಾಗಿತ್ತು. ಹಾಗೆ ಸುಮಾರಷ್ಟು ಸಿಕ್ತು ಮರ ನಮಗೆ, ಅದೇನು ಇದಿಲ್ಲ ಆಯಿತಾ. ಹುಲಿ ಅಂದಿದೆ ಅಲ್ವಾ, ನನಗೆ ಇವಾಗ ನೆನಪಂತು ನೋಡಿ. ಹುಲಿ ಇದು ವಿಡಿಯೋ ಇವಾಗ ಬರುತ್ತೆ, ಈ ನೆಕ್ಸ್ಟ್ ಬರದೆ ಹುಲಿ ಆಯಿತಾ. ಹುಲಿನ ನೋಡಿದ್ದೆ ಆದರೆ ಹುಲಿ ಕಂಡು ಅಂತ ಒಂದು ವಿಡಿಯೋಗೊಂದು ಕಮೆಂಟ್ ಹಾಕಿ ಆಯಿತಾ. ಹುಲಿ ಕಂಡಿದೆ ಅಂತ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ ಆಯಿತಾ. ಸುಳ್ಳಂತೂ ಹೇಳ್ತಾ ಇಲ್ಲ ನಾನು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಣಬೆಗಳು. ಹಾಗೆ ಮತ್ತೆ ಹುಡುಕ್ತಾ ಸಿಕ್ತು. ಎಷ್ಟು ಸಿಕ್ಕಿರ್ಬೋದು ಅಂತ ನೀವೇ ನೋಡಿ ಆಯಿತಾ. ಈ ಅಣಬೆ ಸೀಸನಿಗೆ ಒಂದು ಕಾಡಿಗೆ ಬಂದರೆ ಏನು ಅನಿಸುತ್ತೆ ಗೊತ್ತಾ, ನಾನು ಕಾಡಲ್ಲಿದ್ದೀನಾ ಅಥವಾ ನಾಡಲ್ಲಿದ್ದೀನಾ ಅನಿಸುತ್ತೆ. ಯಾಕಂದರೆ ಅಷ್ಟು ಜನ ಮರ್ರೆ. ನಾನು ಬರಬೇಕಿದ್ರೆ ನೋಡಿದೆ, ಒಂದು 5-6 ಬೈಕು, ಸ್ಕೂಟಿ ಎಲ್ಲ ನಿಂತಿತ್ತು. ಅಬ್ಬಾ ಇವತ್ತು ನಮಗೇನು ಇಲ್ಲ, ಬನ್ನಿ ಸುಮ್ಮನೆ ಹೋಗುವ ಅಂತ ಹೇಳುವ ಅಂದ್ಕೊಂಡಿದ್ದೆ. ಆದರೂ ಯಾರಿಗೆ ಗೊತ್ತು, ಕಾಡಲ್ಲಿ ಅಲ್ವಾ, ಎಲ್ಲೆಲ್ಲಿ ಹಿಂಗಿರುತ್ತೆ ಅಂತ ಗೊತ್ತಾಗಲ್ಲ. ಎಲ್ಲರಿಗೂ ಸಿಗತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಇರುತ್ತೆ. ಅಂದರೆ ಯಾವಾಗಲೂ ನಾವು ಹಿಂಗೆ ಖಾಲಿ ಎಲ್ಲ ಹೋಗಿದ್ದೇ ಇಲ್ಲ ಅನ್ನೋ ಹೋಪ್ಸ್ ಇಟ್ಕೊಂಡೇ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಜರ್ನಿನ ಆಯಿತಾ. ಮತ್ತು ಅಲ್ಲಿಗೆ ರಿಟರ್ನ್ ಹೋಗಿದ್ದರೆ ನಮ್ಗೆ ಇಷ್ಟೆಲ್ಲ ಸಿಗ್ತಿರ್ಲಿಲ್ಲ ಅದು ಬಿಡಿ. ಒಟ್ಟಿನಲ್ಲಿ ಸಿಕ್ತು, ನಮಗೆ ಎಷ್ಟು ಬೇಕೋ ಅಷ್ಟು ಸಿಕ್ತು. ಅದನ್ನೆಲ್ಲ ತುಂಬಿಸ್ಕೊಂಡ್ವಿ ಚೀಲಕ್ಕೆ. ಹಾಗೆ ನೋಡಿ, ಹಾಗೆ ಅದು ಆ ಎಲೆಗಳ ಅಡಿಗಿರುತ್ತೆ. ಅದಕ್ಕೆ ಹಂಗೆಲ್ಲ ಸುಮಾರಿಗೆ ಕಾಣಿಸಲ್ಲ ಮಾರ್ರೆ. ಅದನ್ನು ಹುಡುಕಬೇಕು, ಸ್ವಲ್ಪ ಕಷ್ಟಪಡಬೇಕು. ಅದನ್ನು ಕಷ್ಟಪಡೋದಂದ್ರೆ ಏನು, ಆಮೇಲೆ ಮನೆಗೆ ಹೋಗಿ ರೆಸ್ಟ್ ಮಾಡೋದೇ ಆಯಿತಾ. ಅಷ್ಟು ಸುಸ್ತಾಗುತ್ತೆ. 2 ದಿನ ವಾಕ್ ಬೇಡ, 2 ದಿನ ಎಕ್ಸಸೈಸ್ ಬೇಡ, ಏನು ಬೇಡ, ಆರಾಮಾಗಿ ರೆಸ್ಟ್ ಮಾಡ್ಬೋದು 2 ದಿನ. ಅಷ್ಟು ಸುಸ್ತಾಗುತ್ತೆ. ಯಾಕಂದರೆ ಬಗ್ಗಿನೇ ಹುಡುಕ್ಬೇಕಲ್ವ, ಬಗ್ಕೊಂಡೇ ಇರಬೇಕು. ಸೊ ಎಲ್ಲ ಹೋಗ್ಬಿಡುತ್ತೆ. ಅಷ್ಟು ಕಷ್ಟಪಡಬೇಕು ಆ ಅಣಬೆ ಹುಡುಕೋದಾದರೆ. ಬಿಡಿ, ಅದನ್ನೆಲ್ಲ ಹೇಳಬಾರ್ದು, ನಾನು ಹೇಳ್ತಿದ್ದೀನಿ ಆಯಿತಾ, ಶೇರ್ ಮಾಡ್ಕೊತಿದ್ದೀನಿ. ನಿಮಗೆ ಗೊತ್ತಾಗಬೇಕಲ್ಲ ನಾನು ಹೇಗೆ ಹುಡುಕಿದ್ದೆ ಅಣಬೆನ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ನೋಡಿದ್ರೆ ಖುಷಿಯಾಗುತ್ತೆ. ತೆಗಿಯೋಕ್ಕೆ ಮಾತ್ರ ಇನ್ನೂ ಖುಷಿಯಾಗುತ್ತೆ ಆಯಿತಾ. ಮಸ್ತಿರುತ್ತೆ ಕಣ್ರಿ ತೆಗಿಯೋಕ್ಕೆ. ಅದು ಎಷ್ಟು ಮಸ್ತಿರುತ್ತೆ ಅಂದರೆ ಹೇಳೋಕ್ಕಾಗಲ್ಲ, ತಿನ್ನೋಕ್ಕೂ ಅಷ್ಟೇ ಮಸ್ತಿರುತ್ತೆ. ನೋಡಿ ಇಷ್ಟು ಅಣಬೆನ ತೊಗೊಂಡು ಬಂದ್ವಿ ಇವಾಗ ಮನೆಗೆ ಆಯಿತಾ. ನಮ್ಮ ಮನೆಯವ್ರು ಜಾಸ್ತಿ ತೆಗ್ದಿದ್ದಾರೆ ಅಂತಾರೆ ಅವರು. ನಾನು ಅಂತೀನಿ ನಾನು ಜಾಸ್ತಿ ತೆಗೆದಿದ್ದೀನಿ ಅಂತ, ಬಟ್ ಇಬ್ಬರು ಜಾಸ್ತಿ ತೆಗೆದಿದ್ದೀವಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ. ಯಾರೆಲ್ಲ ಹೊಸಬ್ರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಆಯಿತಾ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್. ಹುಲಿ ಅಂತ ಹೇಳಿದ್ದೆ ಅಲ್ವಾ, ಹುಲಿ ನಾನೇ ಮರ್ರೆ ಆಯಿತಾ. ನಾನೇ ಆಯಿತಾ ಹುಲಿ. ಮತ್ತು ಯಾವ ಹುಲಿನೂ ಇಲ್ಲ ಆ ಕಾಡಲ್ಲಿ. ಸುಮ್ಮನೆ ತಮಾಷೆ ಮಾಡಿದ್ದು ಆಯಿತಾ. ಬೇಜಾರಾಗಬೇಡಿ ಯಾರು, ವಿಡಿಯೋ ನೋಡಲಿ ಅಂತ ಕೊನೆವರೆಗೂ ಹಾಗೆ ಸುಳ್ಳು ಹೇಳಿದೆ ಆಯಿತಾ. ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಬೇಜಾರು ಮಾಡ್ಕೊಂಡಿದ್ರೆ ಹೇಳಿ, ಅಣಬೆನ ಸ್ವಲ್ಪ ಪಾರ್ಸಲ್ ಮಾಡ್ತೇನೆ ಆಯಿತಾ. ಬಾಯ್.